ನಮಸ್ಕಾರ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪ್ಡೇಟ್ಸ್ ಕನ್ನಡ. ಸೊ ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂತು. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ. ನಮ್ಮ ಹತ್ರ ಹಣ ಇದೆಯೋ ಇಲ್ವೋ ಎಂಬ ಒಂದು ಪ್ರಶ್ನೆಗೆ ಕೇಳಿದ್ದಕ್ಕೆ ಅದಕ್ಕೆ ಒಂದು ಉತ್ತರನ ನೀಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ, ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಸೊ ತುಂಬ ಜನ ವಿಡಿಯೋನ ನೋಡ್ತೀರಾ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕು ಮಾಡಲ್ಲ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಇದೇ ರೀತಿ ಹೆಚ್ಚು ಹೆಚ್ಚು ಒಳ್ಳೆ ಮಾಹಿತಿನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿ ನಾವು ಹಾಕ್ತೀವಿ. ಸೊ ಏನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ 5 ಉಚಿತ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳಿನ ಹಣ ಮನೆ ಯಜಮಾನಿಯರ ಬ್ಯಾಂಕ್ ಖಾತೆಗೆ ಆಲ್ರೆಡಿ ತಲುಪಿದೆ. ಆದರೆ ಇನ್ನು ಗೋಳು ತಪ್ಪಿಲ್ಲ ಮಹಿಳೆಯರದು. ಯಾಕಂದರೆ ತುಂಬ ಜನಕ್ಕೆ 11ನೇ ಕಂತಿನ ಹಣ ಬಂದಿಲ್ಲ. ಇದನ್ನು ಸರ್ಕಾರದವ್ರಿಗೆ ಮತ್ತೆ ಮತ್ತೆ ತಿಳಿಸಿ ಹೇಳ್ತಿದ್ದಾರೆ ಮಹಿಳೆಯರು. ಇನ್ನು ಪೆಂಡಿಂಗ್ ಹಣನೂ ಕೂಡ ನೀವು ರಿಲೀಸ್ ಮಾಡಿಲ್ಲ, ನಾವೆಲ್ಲ ಡಾಕ್ಯುಮೆಂಟ್ಸು ಸರಿ ಮಾಡಿಸ್ಕೊಂಡ್ವಿ, ಆದರೂ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಬಾಕಿ ಇರುವ ಎರಡು ತಿಂಗಳಿನ ಹಣನ ಇನ್ನೂ ಸರ್ಕಾರದವರು ರಿಲೀಸ್ ಮಾಡಿಲ್ಲ. ಮತ್ತು ಇದೇ ತಿಂಗಳಿನ ಹಣನೂ ಕೂಡ ಅವರಿಗೆ ಬರಬೇಕು. ಬರೋಬ್ಬರಿ 3 ತಿಂಗಳಿನ ಹಣ ಇನ್ನು ಪೆಂಡಿಂಗ್. ಇದನ್ನು ಮಹಿಳೆಯರು ಕೇಳ್ತಿಷ್ಟು ಸಮಯ ಬೇಕು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರನ ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿ ರಾಜ್ಯದ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿನ ಹಣನ ಸರ್ಕಾರದವರು ಉಚಿತವಾಗಿ ಜಮಾ ಮಾಡ್ತಿದ್ದಾರೆ. ಕೆಲವು 2 ತಿಂಗಳಿಂದ ಹಣ ಸರಿಯಾಗಿ ಜಮಾ ಆ ಗ್ಯಾರಂಟಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷವು ಜನರನ್ನು ವಂಚಿಸುತ್ತಿದೆ ಎಂದ್ಬಿಟ್ಟು ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು JDS ಅವರು ಟೀಕಿಸಿದ್ರು. ಆದರೆ ತಾಂತ್ರಿಕ ಕಾರಣಗಳಿಂದ ಗೃಹಲಕ್ಷ್ಮಿಯ ಹಣ ವರ್ಗಾವಣೆ ಆಗ್ತಿಲ್ಲ ಅಂದ್ಬಿಟ್ಟು ಖಂಡಿತವಾಗಿಯೂ ನಾವು ಸರ್ಕಾರದವರು 2,000 ರೂಪಾಯಿನ ವರ್ಗಾವಣೆ ಮಾಡ್ತೀವಿ ಅಂದ್ಬಿಟ್ಟು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಇದಕ್ಕೆ ಕೊನೆಗೂ ಜೂನ್ ತಿಂಗಳಿನ ಹಣ ರಿಲೀಸ್ ಮಾಡಿದ್ರು. ಆದರೆ ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣ ಇನ್ನೂ 2 ತಿಂಗಳದ್ದು ಪೆಂಡಿಂಗ್ ಇದೆ. ಹಾಗಿದ್ರೆ ಸರ್ಕಾರದ ಹತ್ರ ಏನೂ ಒಂದು ಬಜೆಟ್ ಇಲ್ವಾ? ಸೊ ಇದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ. ಸೊ ಜುಲೈ ಹಾಗೂ ಆಗಸ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಖಾತೆಗೆ ವರ್ಗಾಯಿಸುವ ಪ್ರಕ್ರಿಯೆ ಆರಂಭವಾಗಿಲ್ಲ. ಇನ್ನು ಜುಲೈ ತಿಂಗಳಿನ ಹಣ ಬರುವುದು ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದ್ದೇ ಇದೆ. ಇಲಾಖೆಯಿಂದ ಈಗಾಗಲೇ ಜುಲೈ ತಿಂಗಳ ಹಣಕ್ಕೆ ಪತ್ರ ಬಂದಾಗಿದೆ. ಸೊ ಇನ್ನು ಹಣ ಬಿಡುಗಡೆ ಮಾಡಿಲ್ಲ ಅಷ್ಟೇನೆ. ಹೀಗಾಗಿ ಜುಲೈ ತಿಂಗಳಿಂದ ಹಣ ಬರಲು ತಡವಾಗ್ತಿದೆ ಅಷ್ಟೇ. ಸೊ ಒಂದ್ಸಲ ಅವರು ಹಣನ ಬಿಡುಗಡೆ ಮಾಡಿದ್ರೆ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊತೀವಿ. ಒಂದ್ಸಲ ಹಣ ಬಂದಾದ್ಮೇಲೆ ನಾವು ಪ್ರತಿ ಜಿಲ್ಲೆಗಳಿಗೆ ಹಂತವಾಗಿ DBTನ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಜೂನ್ ತಿಂಗಳಿನಲ್ಲಿ ಏನಾಗಿದೆ ಅಂದರೆ SC/ST ಪೋರ್ಟಲ್ನಲ್ಲಿ ಒಂದಷ್ಟು ಸಮಸ್ಯೆಗಳು ಕಂಡು ಬಂದಿದ್ವು. ಅವುಗಳನ್ನು ಸರಿಪಡಿಸುತ್ತಾ ಈ ಖಾತೆಗೆ ಹಣ ಹಾಕಲಾಗಿತ್ತು. ಸೊ ಆ ಮಧ್ಯೆ ಜೂನ್ ತಿಂಗಳಿನ ಹಣದ ಜೊತೆಗೆ ಜುಲೈ ತಿಂಗಳದ್ದು ಹಣ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಆದರೆ ಅವಾಗ ಬರಲಿಲ್ಲ. ಜೂನ್ ತಿಂಗಳಿಂದ ಹಣ 3 ತಿಂಗಳಾದಮೇಲೆ ರಿಲೀಸ್ ಮಾಡಿದ್ರು. ಸರ್ಕಾರಕ್ಕೆ ದುಡ್ಡಿನ ಸಮಸ್ಯೆ ಏನು ಇಲ್ವಂತೆ. ಸೊ ವಿರೋಧ ಪಕ್ಷಗಳು ಸುಮ್ಮನೆ ಈ ಥರ ಆರೋಪನ ಮಾಡ್ತಿದ್ದಾರೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಸೊ ಅವರ ಹಣನ ವರ್ಗಾವಣೆ ಮಾಡಬೇಕಾದ್ರೆ ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಅದಕ್ಕೆ ಅದನ್ನು ಸರಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಂಡಿದೆ. ನಾವು ಹಣನ ಖಂಡಿತವಾಗಿ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆನ ನಿಲ್ಸಕ್ಕೆ ಹೋಗಲ್ಲ. ಯಾಕಂದರೆ ಇದು ಲಕ್ಷಾಂತರ ಮಹಿಳೆಯರಿಗೆ ಏನು ಒಂದು ಉಪಯೋಗ ಆಗ್ತಿದೆ ಡೈಲಿ ಲೈಫಲ್ಲಿ. ಸೊ ಅದಕ್ಕೆ ನಾವು ನಿಲ್ಸಲ್ಲ ಅಂದ್ಬಿಟ್ಟು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾರು ವರಿ ಮಾಡ್ಕೊಳೋದು ಬೇಡ. ಇವಾಗ ಟೆಕ್ನಿಕಲ್ ಇಶ್ಯೂನು ಕೂಡ ರಿಸಾಲ್ವ್ ಮಾಡಿದ್ದಾರೆ ಸರ್ಕಾರದವರು. ಇನ್ನೇನು ನಿಮಗೆ ಬಾಕಿ ಇರುವ 2 ತಿಂಗಳಿಂದ ಹಣ ಮತ್ತು ಪ್ಲಸ್ ಈ ತಿಂಗಳ ಹಣನೂ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.